ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾಗ್. ಫ್ರೆಂಡ್ಸ್, ಬೆಳಿಗ್ಗೆನೇ ನಾನು ಎದ್ದು ಮನೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಬರೋಣ ಅಂತ ಹೇಳಿ ಮೇಲೆ ಹೋಗಿದ್ದೆ. ಸೊ ಸ್ನಾನ ಮಾಡಿಕೊಂಡು ಬಂದು ಆದಮೇಲೆ ಇಲ್ಲಿ ಫಿಶ್ ಬೌಲ್ಗೆ ನನಗೆ ಎವ್ರಿ ಡೇ ಫುಡ್ ಹಾಕಿ ಅಭ್ಯಾಸ. ಸೊ ಅದನ್ನು ಸಹ ಸ್ವಲ್ಪ ಹೊತ್ತು ಮಾತಾಡಿಸ್ತಾ ಅಂದರೆ ಈ ಥರ ಜಸ್ಟ್ ಫಿಂಗರಲ್ಲಿ ಈ ಥರ ಇದು ಮಾಡಿದ್ರೆ ಸೌಂಡ್ ಮಾಡಿದ್ರೆ ಅದು ಮೇಲೆ ಬರುತ್ತೆ, ಏನೋ ಊಟ ಹಾಕ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಅದು ನಾವು ಈ ಥರ ಸೌಂಡ್ ಮಾಡಿದ್ರೆ ಸಾಕು, ನಮ್ಮ ಫಿಶ್ ಬೌಲ್ ಹತ್ರ ಅದು ಮೇಲ್ಗಡೆ ಬಂದುಬಿಟ್ಟು ಊಟ ಹಾಕ್ತಾರೇನೋ ಅಂತ ವೆಯ್ಟ್ ಮಾಡ್ತಾ ಇರತ್ತೆ. ಅದು ನಾನು ನೆಕ್ಸ್ಟ್ ಲಾಗಲ್ಲಿ ನಾನು ತೋರಿಸ್ತೀನಿ ನಿಮಗೆ ಹತ್ತಿರದಿಂದ ಯಾವ ರೀತಿ ಅದು ಏನು ಹೇಗೆ ಅಂತ ಅಂದ್ಬಿಟ್ಟು. ಸೊ ಅದಾದ ನಂತರ ನಾನು ಫಿಶ್ಶಿಗೆಲ್ಲ ಫುಡ್ ಹಾಕಿ ಆದಮೇಲೆ ಬಾಲ್ಕನಿ ಡೋರ್ನೆಲ್ಲ ತೆಗೆದು ಅದಾದ ನಂತರ ಮತ್ತೆ ನಾನು ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು, ಯಾಕಂದರೆ ಫುಡ್ ಹಾಕಿರ್ತೀವಲ್ವ, ಸೊ ಪಾಕೆಟಲ್ಲಿರುತ್ತೆ, ಫಿಂಗರಿಂದನೇ ಒಂದು 2-3 ಕಾಳು ಹಾಕಬೇಕಷ್ಟೆ. ಸೊ ತುಂಬ ಹಾಕೋಕ್ಕೆ ಹೋದರೆ ಅದು ಇದಾಗಲ್ಲ, ಜಾಸ್ತಿ ತಿಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸೊ ಹಾಕ್ಬಿಟ್ಟು ಅದಾದ ನಂತರ ನಾನು ಇಲ್ಲಿ ಬಂದು ಬಿಸಿನೀರು ಕಾಯಿಸ್ಬಿಟ್ಟು ಬಿಸಿನೀರಿಗೆ ನಾನಿಲ್ಲಿ ಐಸ್ ಕ್ಯೂಬ್ ಮಾಡಿಟ್ಕೊಂಡಿದ್ದೀನಲ್ವ ನೆಲ್ಲಿಕಾಯ್ದು. ಸೊ ಒಂದು ಐಸ್ ಕ್ಯೂಬ್ ಮತ್ತು 1 ಸ್ಪೂನಷ್ಟು ಹನಿ, ಅಂದರೆ ನಾವು ಎವ್ರಿ ಡೇ ತೊಗೊಳ್ತೀನಿ. ಸೊ ನಾನು ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಸರಿ ಅಂತ ಹೇಳಿ ಸ್ವಲ್ಪ ಕುಡ್ದಾದ್ಮೇಲೆ ಅಷ್ಟರಲ್ಲಿ ಲೋಕಿನೂ ಬಂದರು. ಅವ್ರಿಗೂ ಸಹ ನಾನು ನೆಲ್ಲಿಕಾಯ್ದು ಜ್ಯೂಸನ್ನ ನಾನು ಮಾಡಿಟ್ಟಿದ್ದೆ. ಸೊ ಅವರು ಬಂದ್ರಲ್ವ, ತೊಗೊಳ್ಳಿ ಕುಡೀರಿ ಅಂತ ಹೇಳಿ ನಾನು ಕೊಡೋಣ ಅಂತ ಹೇಳಿಬಿಟ್ಟು ಸೊ ಒಂದು ಶಿಪ್ ತೊಗೊಂಡೆ. ಒಂಥರ ಹುಳಿ ಅಂತ ಇದು ಅನ್ನಿಸ್ತು. ಸೊ ಅದಾದ ನಂತರ ನಾನು ಫಿಶ್ನ ಮಾತಾಡ್ಸ್ಕೊಳ್ತಾ ಇಲ್ಲಿ ಅದನ್ನು ಕುಡಿತಾ ಇದ್ದೆ. ಸೊ ಟೈಮ್ ಇದ್ದರೆ ನಮಗೆ ಪರವಾಗಿಲ್ಲ, ಸ್ವಲ್ಪ ಹೊತ್ತು ನಾವು ಈ ಥರ ಟೈಮ್ ಸ್ಪೆಂಡ್ ಮಾಡ್ಕೊಳ್ತಾ ಅದ್ರ ಜೊತೆ ಮಾತಾಡ್ಕೊಳ್ತಾ ಕುಡಿಬೋದು. ಸೊ ಟೈಮು ಒಂದೊಂದು ಟೈಮ್ ಬೇಗ ಮಕ್ಳಿಗೆಲ್ಲ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಕೆಲಸ ಮಾಡೋ ಟೈಮಲ್ಲಿ ನಾವು ಇದನ್ನು ಈ ಥರ ಎಲ್ಲ ಫ್ರೀಯಾಗಿ ಕೂತ್ಕೊಂಡು ಕುಡ್ಕೊಂಡು ಈ ಥರ ಎಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಬೆಳಿಗ್ಗೆನೇ ಟಿಫನ್ನೆಲ್ಲ ರೆಡಿ ಮಾಡಿ ಮಕ್ಳುಗಳಿಗೆ ಸ್ಕೂಲ್ಗೆ ಕಳಿಸಿದ್ರೆ ಸಾಕಪ್ಪ ಅನ್ನೋ ಥರ ಆಗೋಗ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಸರಿ ಅಂತ ಹೇಳಿ ನಾನು ಅದನ್ನು ಕುಡ್ಕೊಂಡು ಜೊತೆಗೆ ಲೋಕಿನೂ ಬಂದರು, ಅವ್ರಿಗೂ ಸಹ ನಾನು ರೆಡಿ ಮಾಡಿ ಕೊಟ್ಟೆ. ಸೊ ಅವರು ಒಂದೇ ಸಲ ಕುಡಿದ್ಬಿಟ್ಟು ಯಪ್ಪ ಸಾಕು ನನಗೆ ಅಂತ ಇದಂತಿದ್ರು. ಸರಿ ಇಲ್ಲ, ಇದು ಒಳ್ಳೆಯದಿದೆ ಕುಡೀರಿ ಅಂತ ಹೇಳಿ ನಾನು ಕೊಟ್ಟೆ. ಅದನ್ನು ಕುಡಿದು ಅದಾದ ನಂತರ ನಾನು ಟಿಫನ್ ಮಾಡೋದಕ್ಕೆ ಬಂದೆ. ಸೊ ಇಲ್ಲಿ ಮೊದಲಿಗೆ ಏನು ಟಿಫನ್ ಮಾಡ್ತಾಯಿದ್ದೀನಿ ಇವತ್ತಿಗೆ ಅಂತ ಹೇಳಿದ್ರೆ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬಾ ಈಸಿ ಇದೆ ಆ್ಯಂಡ್ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಸೊ ಇಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕಿ ಅದಾದ ನಂತರ ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು, ಸೊ ನಾವು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ನ ಫ್ರೈ ಮಾಡೋದಕ್ಕೆ ಹಾಕಿಬಿಟ್ಟು, ಸೊ ಅದು ಫ್ರೈ ಹಾಕ್ತಾ ಇರಲಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮಾಡ್ತಾ ಇರೋವಂಥದ್ದು. ಸೊ ಅದು ಫ್ರೈ ಹಾಕ್ತಾ ಇರಬೇಕಾದ್ರೆ ಇನ್ನೂ ಒಂದು ಕಡಾಯಿಗೆ ನಾನು ಸ್ವಲ್ಪ ಕಡಲೆ ಬೀಜನ ತೊಗೊಂಡು ಅದನ್ನು ಸಹ ಫ್ರೈ ಮಾಡೋದಕ್ಕಿಟ್ಟೆ. ಅದಾದ ನಂತರ ಫ್ರೈ ಮಾಡಿ ಸೈಡ್ಗೆ ಎತ್ತಿಟ್ಟು ಒಂದು ಮಿಕ್ಸಿ ಬೌಲ್ಗೆ ನಾನಿಲ್ಲಿ ತೆಂಗಿನಕಾಯಿ ತುರಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ನಾವು ಏನು ಹುರಿದು ಇಟ್ಕೊಂಡಿರ್ತೀವಲ್ವ ಕಡಲೆ ಬೀಜ, ಅದನ್ನು ಹಾಕ್ಕೊಂಡು ರುಬ್ಕೋಬೇಕು. ರುಬ್ಕೊಂಡಿದ್ದಾದ ನಂತರ ಇಲ್ಲಿ ಈ ಥರ ಕ್ಯಾಪ್ಸಿಕಮ್ ಎಲ್ಲ ಫುಲ್ಲು ಇದಾಗಿರುತ್ತೆ, ರೋಸ್ಟ್ ಆಗಿರುತ್ತೆ. ಸೊ ಅದಕ್ಕೆ ನಾವೇನು ರುಬ್ಕೊಂಡಿರ್ತೀವಿ ಅಲ್ವಾ ಮಸಾಲ, ಅದನ್ನು ಸೇರಿಸ್ಕೋಬೇಕಾಗತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಗ್ರೇವಿ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಟ್ರೈ ಮಾಡಿ ಹೇಗೆ ಬಂತು ಏನು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಸೊ ಗ್ರೇವಿ ಹಾಕಾದ ನಂತರ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕಿ 1-2 ನಿಮಿಷ ಅಷ್ಟೇ ಫ್ರೆಂಡ್ಸ್, ತುಂಬ ಹೊತ್ತಲ್ಲ, 1-2 ನಿಮಿಷ ನಾವು ಇದನ್ನು ಬೇಯೋದಕ್ಕೆ ಬಿಡಬೇಕು. ಸೊ ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಅದಾದ ನಂತರ ಆಫ್ ಮಾಡಿದ್ರೆ ರೆಡಿಯಾಗಿ ಹೋಗ್ಬಿಡತ್ತೆ ಕ್ಯಾಪ್ಸಿಕಮ್ ಗ್ರೇವಿ. ಸೊ ನೀವು ಯಾವ ರೀತಿ ಮಾಡ್ತೀರಾ ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಇವಾಗ ಗ್ರೇವಿ ಎಲ್ಲ ಆದಮೇಲೆ ನಾನಿಲ್ಲಿ ಚಪಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಪಾತಿ ನಾನು ಯಾವುದೇ ಥರ ಹಿಟ್ಟಿಂದ ನಾನು ಲಟ್ಸಲ್ಲ, ಜಸ್ಟ್ ನಾನು ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ತೀನಿ. ಸೊ ಯಾಕಂದರೆ ಅಲ್ಲಿ ತುಂಬಾ ಒಂಥರ ಏನು ಸೀದಂಗೆ ಆಗೋಗ್ಬಿಡತ್ತೆ ಚಪಾತಿ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಲ್ಲೇ ಲಟ್ಟಿಸ್ಬಿಟ್ಟು ಅದಾದ ನಂತರ ನಾನು ಈ ಥರ ಬೇಯಿಸಿ ತೆಗೆದಿಟ್ಕೊಳ್ತೀನಿ. ಸೊ ಟಿಫನ್ ಅಂತೂ ರೆಡಿ ಆದಮೇಲೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ತಿನ್ನೋದಕ್ಕೆ. ಸರಿ ಅಂಥೇಳಿ ಬೇಗ ಅವ್ರಿಗೂ ಸಹ ನಾನು ಟಿಫನ್ ಎಲ್ಲ ಹಾಕ್ಕೊಟ್ಟು ಮತ್ತು ಕ್ಯಾರಿಯರೆಲ್ಲ ಪ್ಯಾಕ್ ಮಾಡಿ
ಆದಮೇಲೆ ಇಲ್ಲಿ ಹಲಸಿನ ಹಣ್ಣು ಇತ್ತಲ್ವ, ಅದನ್ನು ಸಹ ಬಿಡಿಸಿ ಸ್ನ್ಯಾಕ್ಸ್ಗೆ ಹಾಕಿದೆ. ಸೊ ಅದಾದ ನಂತರ ನನಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತು, ಒಂದು 15 ಮಿನಿಟ್ಸು. ಸರಿ ಟೀ ಮಾಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ಇಲ್ಲಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕುಡಿತಾ ಇರೋದು. ಬೆಳಿಗ್ಗೆನೇ ಮಾರ್ನಿಂಗ್ ನಾವು ಅದು ನೆಲ್ಲಿಕಾಯಿ ಜ್ಯೂಸ್ ಕುಡಿದಿದ್ವಿ. ಸೊ ಯಾವುದೇ ಥರ ಟೀ ಏನೂ ಕುಡಿದಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಟೀ ಮಾಡಿಕೊಡು ಅಂತ ಹೇಳಿದ್ರು. ಮಾಡಿಕೊಟ್ಟು ಅವ್ರಿಗೂ ಸಹ ನಾನು ಕೊಟ್ಟು, ಅದಾದ ನಂತರ ನಾನು ಸ್ವಲ್ಪ ಕುಡಿದು ಅದಾದ ನಂತರನೇ ಮಕ್ಕಳನ್ನ ಸ್ಕೂಲ್ಗೆ ಹೋಗಿ ಕರ್ಕೊಂಡೋದ್ರು. ಸೊ ನೋಡಿ ಇಲ್ಲಿ ಮೋಟು ಅಂತೂ ನೋಡಿ ಫ್ರೆಂಡ್ಸ್, ಈಗ ಟೀ ಕುಡಿತಿದ್ದಾರೆ ಹಾಗೆ ಹೀಗೆ ಅಂತ ಎಲ್ಲ ಕಾಮೆಂಟ್ರಿ ಕೊಡ್ತಿದ್ದ. ಸರಿ ಆಯಿತು ಕೊಡಮ್ಮ ಅಂತ ಅಂದ್ಬಿಟ್ಟು ನಾನು ಸಹ ಟೀನ ಕುಡಿದು ಅದಾದ ನಂತರ ಅವ್ರನ್ನ ಕಳಿಸ್ಕೊಡೋಣ ಅಂತ ಹೇಳಿ ಇವಾಗ ಕೆಳಗಡೆ ಬಂದೆ. ಸೊ ಅವರು ಹೊರಟರು. ಅದಾದ ನಂತರ ಗೌತಮ್ ಸೈಕಲಲ್ಲಿ ಹೋದ. ಸೊ ಏನೋ ಲೇಟಾಗಿ ಬರ್ತೀನಮ್ಮ ಇವತ್ತೊಂದು 1/2 ಅವರು, ಸ್ವಲ್ಪ ಕೆಲಸ ಇದೆ, ಅಂದರೆ ಸ್ಕೂಲಲ್ಲಿ ಸ್ವಲ್ಪ ಪ್ರಾಜೆಕ್ಟ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವನೂ ಸಹ ಹೋದ. ಸೊ ಫ್ರೆಂಡ್ಸ್, ಟಿಫನ್ ಎಲ್ಲ ಆಗಿ ಮಕ್ಕಳು ಸಹ ಸ್ಕೂಲ್ಗೆ ಹೋದ್ರು, ನಾನು ಸಹ ಟಿಫನ್ ಎಲ್ಲ ಮುಗಿಸಿ ಇವಾಗ ಫ್ರೀ ಆದೆ. ಸೊ ಇವತ್ತಿನ ಕೆಲಸ ಏನಂದರೆ, ಹೊರಗಡೆ ನಾನು ಬ್ಲೌಸ್ನ ಆಲ್ಟ್ರೇಷನ್ ಅಂದರೆ ಹೊಲಿಯೋದಕ್ಕೆ ಕೊಟ್ಟಿದ್ದೆ. ಸೊ ಅದನ್ನು ತೊಗೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ತೊಗೊಂಡು ಬಂದಮೇಲೆ ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಏನು ಅನ್ನೋದು, ವರ್ಕು ಸಹ ಯಾವ ರೀತಿ ಇದೆ ಅಂತಲೂ ಸಹ ತೋರಿಸ್ತೀನಿ. ಸೊ ಬನ್ನಿ ಹಾಗಾದರೆ ಇವಾಗ ಹೊರಡೋಣ. ಯಾವ ರೀತಿ ಹೊಲ್ದಿದ್ದಾರೆ, ಸ್ಟಿಚ್ ಯಾವ ರೀತಿ ಅಂದರೆ ವರ್ಕ್ ಯಾವ ರೀತಿ ಇದೆ ಅಂತ ನೋಡೋಣ. ನಾನು ನೆಕ್ಸ್ಟು ಬಂದಾದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಹೊರಡೋಣ ಬನ್ನಿ. ಸೊ ಫ್ರೆಂಡ್ಸ್, ಬ್ಲೌಸ್ ಎಲ್ಲ ಇಸ್ಕೊಂಡು ಬಂದೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಮೋಟುನ ಕರ್ಕೊಂಡು ಬಂದಿದ್ದೀನಿ. ಅವನು ಹೊಟ್ಟೆ ಹಶ್ವು ಅಂತಿದ್ದಾನೆ. ಸೊ ಹಾಗಾಗಿ ಇವಾಗ ಹೀರೆಕಾಯಿ ಹುಳ್ಳಿಕಾಳು ಹಾಕಿಬಿಟ್ಟು ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬಸ್ಸಾರು ಮಾಡಿ ಅಂದರೆ ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ಅದಾದ ನಂತರ ಯಾವುದೆಲ್ಲ ಬ್ಲೌಸಸ್ ಇದೆ, ಏನು ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಹೇಳಿಬಿಟ್ಟು ಈ ಒಂದು ಲಾಗಲ್ಲಿ ತೋರಿಸ್ತೀನಿ, ಓಕೆನಾ. ಸೊ ಇವಾಗ ಕುಕ್ಕರಲ್ಲಿ ಒಂದು 3 ವಿಸಿಲ್ ಹಾಕ್ಸ್ಕೊಳ್ತೀನಿ. ಹುಳ್ಳಿಕಾಳು ಬೆಂದ್ಕೊಳ್ಳಿ. ಅದಾದ ನಂತರ ಹೀರೆಕಾಯಿನ ಕಟ್ ಮಾಡಿ ಅದನ್ನು ಹಾಕಿ ಬೇಯಿಸಿ ಸುರಿದು ಒಗ್ಗರಣೆ ಹಾಕಿದ್ರೆ ಬಸ್ಸಾರು ಬೇಗನೆ ರೆಡಿ ಆಗುತ್ತೆ. ಸೊ ಇವತ್ತೇನೋ ಚಳಿಗೆ ಹುಳ್ಳಿಕಾಳು ಮತ್ತು ಹೀರೆಕಾಯಿ ಹಾಕಿ ಬಸ್ಸಾರು ಮಾಡೋಣ ಅಂತ ಅನ್ನಿಸ್ತಿದೆ. ಸೊ ಹಾಗಾಗಿ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಮಾಡೋದು ಏನು ಅಂತ ನೋಡ್ಕೊಂಬರೋಣ. ಸೊ ಫ್ರೆಂಡ್ಸ್, ಇದು ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ನಮಗೇನಾದರೂ ಚಳಿ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ. ಸೊ ಮೊದಲಿಗೆ ಹುಳ್ಳಿಕಾಳನ್ನ ಬೇಯಿಸ್ಕೋಬೇಕು. ಅದಾದ ನಂತರ ಹುಳ್ಳಿಕಾಳು ಮತ್ತು ಹೀರೆಕಾಯಿನ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ಅದಾದ ನಂತರ ಅದನ್ನು ಸಪ್ರೇಟು, ನೀರು ಸಪ್ರೇಟ್ ಮಾಡ್ಕೋಬೇಕು. ಮಾಡಿಕೊಂಡು ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ತೆಂಗಿನ ತುರಿ ಹಾಕಿಬಿಟ್ಟು ಅದ್ರ ಜೊತೆಗೆ ಸಾಂಬಾರು ಪೌಡ್ರು ಹಾಕಿ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ವ ಹುಳ್ಳಿಕಾಯಿ ಮತ್ತು ಹೀರೆಕಾಯಿ ಅದೆರಡನ್ನೂ ಹಾಕಿ ಈ ಥರ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಸಾಂಬಾರು ಅಂತ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ. ಸೊ ಅದೇ ರೀತಿ ಬಸ್ಸಾರನ್ನ ಮಾಡಿಕೊಂಡ್ರೆ ಆಯಿತು. ಫ್ರೆಂಡ್ಸ್, ನಂದು ಅಡುಗೆ ಕೆಲಸ ಎಲ್ಲ ಮುಗಿಸಿ ಅದಾದ ನಂತರ ನನ್ನ ಒಂದು ಕ್ಲೈಂಟ್ ಬಂದಿದ್ದರು. ಅವ್ರಿಗೆ ಹೇರ್ ಕಟ್ಟು ಮತ್ತು ಹೇರ್ ಕಲರಿಂಗ್ ಬೇಕಾಗಿತ್ತಂತೆ. ಸೊ ಅವ್ರಿಗೂ ಸಹ ಮಾಡಿ ಕಳಿಸ್ದೆ. ಸೊ ಇವಾಗಷ್ಟೇ ಊಟ ಮುಗಿಸಿ ಯಾವುದೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ ಅಲ್ವಾ. ಸೊ ಯಾವ ರೀತಿ ಮಾಡಿಸಿದ್ದೀನಿ ಏನು ಅಂತ ಇವಾಗ ತೋರಿಸ್ತೀನಿ ನೋಡಿ. ಸೊ ಇದು ಬಂದು ನಂದಾಗಿರುತ್ತೆ. ಸೊ ನನ್ನ ಸಿಸ್ಟರ್ದು ನಾನೇ ಮಾಡಿಸಿದ್ದೀನಿ. ಸೊ ಇದು ಬಂದು ನಾನು ಮಾಡಿಸಿರೋವಂಥದ್ದು ಮೈಸೂರು ಸಿಲ್ಕ್ ಅಂದರೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಗೆ. ಸೊ ಈ ಥರ ಇದೆ. ಇದಕ್ಕೆ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ. ಸೊ ಬುಟ್ಟ ಥರ ಫುಲ್ ಬಾಡಿ ವರ್ಕ್ ಇದು ಮಾಡಿಸಿದ್ದೀನಿ, ಥ್ರೆಡ್ ವರ್ಕು. ಸೊ ನೋಡಿ ಈ ಥರ ಸ್ಯಾರಿ ಬಂದು ಈ ಕಲರ್ ಇದೆ. ಸೊ ಹಾಗಾಗಿ ನಾನು ಜರಿ ವರ್ಕಲ್ಲಿ ಥ್ರೆಡ್ ವರ್ಕಲ್ಲೇ ಬೇಕು ಅಂತ ಕೇಳಿದ್ದೆ. ಸೊ ಹಾಗಾಗಿ ಇದನ್ನು ಅವರು ಮಾಡಿ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ ವೇರ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ನನಗೆ ಈ ಒಂದು ಥ್ರೆಡ್ ವರ್ಕು ಸಹ ತುಂಬಾ ಇಷ್ಟ ಆಯಿತು. ಸುಮ್ಮನೆ ಹ್ಯಾಂಡ್ ವರ್ಕ್ಗೆಲ್ಲ ಅಷ್ಟು ಕಾಸ್ಟ್ಲಿ ಕೊಟ್ಟು ನಾವು ಇದು ಮಾಡೋ ಬದಲು ಥ್ರೆಡ್ ವರ್ಕಲ್ಲೇ ಈ ಥರ ಒಂದು ಒಳ್ಳೆ ಲುಕ್ ಬರುತ್ತೆ ಅನ್ನೋದಾದರೆ ಯಾಕೆ ಥ್ರೆಡ್ ವರ್ಕ್ ಬೇಡ ಅನ್ನಬೇಕು ಅಲ್ವಾ. ಸೊ ನೋಡಿ, ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸುತ್ತೆ. ನಿಮಗೆ ಹತ್ತಿರದಿಂದ ತೋರಿಸಿದ್ರೆ ಡಿಸೈನ್ ಈ ರೀತಿ ಇದೆ. ಸೊ ತುಂಬಾ ಸಿಂಪಲ್ಲಾಗಿ ಹೊಲಿಸಿದ್ದೀನಿ. ಸೊ ಫ್ರಂಟ್ಗೂ ಅಷ್ಟೇ ನೋಡಿ ಈ ಥರ ಥ್ರೆಡ್ ವರ್ಕ್ ಬಂದಿದೆ. ಸೊ ಇದೊಂದು ನನ್ನ ಬ್ಲೌಸು. ಇದಾದಮೇಲೆ ನನ್ನ ತಂಗಿಗೆ ಸ್ಟಿಚ್ ಮಾಡಿಸಿದ್ದೀನಿ. ಸೊ ಫ್ರೆಂಡ್ಸ್, ಇದು ನನ್ನ ತಂಗಿ ಬ್ಲೌಸು. ಸೊ ಅವಳದೂ ಅಷ್ಟೇ ಸಿಂಪಲ್ಲಾಗಿ ಈ ಥರ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ.
ಸೊ ಬ್ಯಾಕಲ್ಲಿ ನೋಡಿ ಈ ರೀತಿ ಇದೆ. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ಲೀವ್ಗೂ ಅಷ್ಟೇ ಸೇಮ್ ನನ್ನ ಥರನೇ ಆ್ಯಸ್ ಇಟ್ ಈಸ್, ಅಂದರೆ ಡಿಸೈನ್ ಸ್ವಲ್ಪ ಚೇಂಜ್ ಇರ್ಬೋದು. ಅದು ಬಿಟ್ಟರೆ ಬಾರ್ಡ್ರ್ ಎಲ್ಲ ಇದೆಯಲ್ವಾ, ಅಲ್ಲಲ್ಲಿ ಸ್ವಲ್ಪ ಬುಟ್ಟ ಬುಟ್ಟ ಇರಲಿ ಅಂತ ಹೇಳ್ಬಿಟ್ಟು ಬುಟ್ಟ ಬುಟ್ಟ ಇಡ್ಸಿದ್ದೀವಿ. ಮತ್ತು ಓವರಾಲ್ ಬ್ಲೌಸ್ಗೆಲ್ಲ ಫುಲ್ಲು ಅದೇ ಥರ ಬುಟ್ಟ ಬುಟ್ಟ ಇಡ್ಸಿದ್ದೀವಿ ನೋಡಿ. ಸೊ ತುಂಬಾ ಚೆನ್ನಾಗಿದೆ. ಇದ್ರದ್ದು ಬ್ಲೌಸ್ ಬಂದು ಸ್ಯಾರಿ ಬಂದು ಯೆಲ್ಲೋ ಕಲರ್ ಇರೋದ್ರಿಂದ ಯೆಲ್ಲೋ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಈ ಒಂದು ಬ್ಲೌಸ್ನ ರೆಡಿ ಮಾಡಿಸಿರೋ ಅಂಥದ್ದು. ಸೊ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಎರಡಕ್ಕೂ ಈ ಥರ ಟೈಯಿಂಗ್ ಅದರಲ್ಲೇ ಥ್ರೆಡ್ಡಲ್ಲೇ ಇದು ಮಾಡಿಸ್ಕೊಂಡಿದ್ದೀವಿ. ಕ್ಲಾತಲ್ಲಿ ಈ ಥರ ಸಾಕು, ಸಿಂಪಲ್ಲಾಗಿರಲಿ ಅಂತ ಹೇಳಿಬಿಟ್ಟು ಅವಳಿಗೂ ಅಷ್ಟೇ ನನಗೂ ಅಷ್ಟೇ ಸೇಮ್ ಟು ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಸೊ ಈ ಒಂದು 2 ಬ್ಲೌಸನ್ನು ಸಹ ನಾನಿವಾಗ ಸ್ಟಿಚ್ ಮಾಡಿಸಿ ತೊಗೊಂಡು ಬಂದಿರೋ ಅಂಥದ್ದು. ಸೊ ಎಂಬ್ರಾಯ್ಡಿಂಗು ಸಹ ತುಂಬ ಚೆನ್ನಾಗಾಗಿದೆ, ವರ್ತ್ ಅಂತಲೇ ಹೇಳ್ಬೋದು. ಸೊ ಓವರಾಲ್ ನಮಗೆ ಇದು 1000 ರುಪೀಸ್ ಬೀಳುತ್ತೆ. ಸ್ಟಿಚ್ಚಿಂಗು ಮತ್ತು ವರ್ಕು ಎಲ್ಲನೂ ಸೇರಿ 1000 ರುಪೀಸ್ಗೆ ಮಾಡಿಸ್ಕೊಟ್ರು. ಸೊ ಒಂಥರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಂಥರ ಹೈಲೈಟಾಗೂ ಕಾಣಿಸುತ್ತೆ. ಸಿಂಪಲಾಗಿ ಹೊಲಿಸ್ಕೊಳ್ಳೋ ಬದಲು ಅಟ್ಲೀಸ್ಟ್ ಈ ಥರ ಹೊಲಿಸ್ಕೊಂಡ್ರೆ ನಮಗೆ ವರ್ತ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಬ್ಲೌಸು ಮತ್ತು ಈ ಒಂದು ಬ್ಲೌಸು ಎರಡರಲ್ಲಿ ಯಾವ್ದು ಇಷ್ಟ ಆಯಿತು ಏನು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಸೊ ಸ್ಯಾರಿ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ. ಬಟ್ ಇವಾಗ ಈ ಒಂದು 2 ಬ್ಲೌಸ್ನ ನಾನಿವಾಗ ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಡ್ಬಂದಿರೋದು. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತಲೂ ಸಹ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.